ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಅವರು ಇವತ್ತು ಒಂದು ಅಲಿಗೇಷನ್ ಅನ್ನ ಮಾಡಿದ್ರು. ಅದರಲ್ಲೂ ಕೂಡ ಮುಖ್ಯವಾಗಿ ಶಿವರಾಮೇಗೌಡ ಅವರ ಹೆಸರನ್ನ ಆ ಒಂದು ಅಲಿಗೇಷನ್ ನಲ್ಲಿ ತಂದ್ರು. ಅವರು ನನ್ನೊಂದಿಗೆ ಸಂಧಾನವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಇದರ ಹಿಂದೆ ಮಹಾನ್ ನಾಯಕ ಇದ್ದಾರೆ. ಶಿವರಾಮೇಗೌಡ ಅವರೇ ನನಗೆ ಕರೆಯನ್ನ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಫೋನ್ ಅನ್ನ ಕೂಡ ಕೊಟ್ಟಿದ್ರು ಅನ್ನುವಂತ ಒಂದು ಆರೋಪವನ್ನು ಮಾಡಿದ್ರು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಶಿವರಾಮೇಗೌಡ ಅವರೇ ನನ್ನೊಂದಿಗಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ದೇವರಾಜೇಗೌಡ ಅವರು ಇವತ್ತೊಂದು ಆರೋಪವನ್ನು ಮಾಡಿದ್ದಾರೆ. ಅದು ನಿಮಗೆ ಗೊತ್ತಿರಬಹುದು. ಈಗಾಗಲೇ ಫೋನನ್ನ ಮಾಡಿ ಸಂಧಾನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ವಿಡಿಯೋ ವೈರಲ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೇ ಒಂದು ಪ್ರಮುಖವಾದಂತಹ ಶಕ್ತಿಗಳು ಅನ್ನುವಂಥ ರೀತಿಯಲ್ಲಿ ಒಂದು ಆರೋಪವನ್ನು ಮಾಡಿದ್ರು. ಏನ್ ಹೇಳ್ತೀರಾ ಸರ್? ದೇವರಾಜೇಗೌಡರು ನನಗೆ ಬಹಳ ದೂರದಿಂದ ಪರಿಚಯ. ಅವ್ರಿಗೆ ನನಗೆ ಯಾವತ್ತೂ ಸಂಬಂಧ ಇಲ್ಲ, ಮಾತಾಡಿಲ್ಲ. ಅವ್ರು ಮಾತಾಡಿರೋದೇ 4 ದಿವಸದಿಂದ ಈಚೆಗೆ, 29ಕ್ಕೂ ಏನೋ ನಾನು ಮಾತಾಡಿದ್ದು. ನಾನು ಹಿಂಗೆ ಬೆಳಿಗ್ಗೆ ಹೊತ್ತು ಜನ ನೋಡ್ತಾ ಇರುವಾಗ ಒಳೆ ನರಸೀಪುರದಲ್ಲಿ ಯಾರೋ ಬಂದರು. ನಮ್ಮ ದೇವರಾಜೇಗೌಡರು ನಿಮ್ಮನ್ನು ಕೇಳ್ತಿದ್ರು ಸರ್ ಅಂದರು. ಅದಕ್ಕೆ ತಗೊಳಪ್ಪ ಫೋನ್ ಅಂದೆ. ನನಗೂ ಸ್ವಲ್ಪ ಕುತೂಹಲ ಇತ್ತು. ತಗೊಳಪ್ಪ ಫೋನ್, ಯಾಕೆ ನೀನು 2 ವರ್ಷದಿಂದ ಟಿ ವಿಲಿ ಹಾಕ್ಕೊಂಡು ಹೊಡಿತಿದ್ದೆಲ್ಲ ಯೂಟ್ಯೂಬ್ನಲ್ಲಿ, ನೋಡೋಣ ಮಾತಾಡೋಣ ಅಂತ. ಅದಕ್ಕೆ ಅವನೇನು ಮಾಡಿದ, ನಾನು ಫೋನಲ್ಲಿ ಮಾತಾಡುವಾಗ, ಏನು ದೇವರಾಜೇಗೌಡ ನಿನ್ನ ಆಸೆ ಈಡೇರ್ಬಿಡ್ತಲ್ಲಯ್ಯ, ಒಂದು ಲೆವೆಲ್ಲಿ ತಂದೆ ಬಿಟ್ಟಿಲ್ಲ ನಿನ್ನ ಹೋರಾಟವ, ಪೆನ್ ಡ್ರೈವ್ ಬಿಡುಗಡೆ ಮಾಡೋಕ್ಕಾಗಲ್ಲ, ಸ್ಟೇ ಇದೆ ಅಂತ ಹೇಳ್ತಾ ಇದ್ದೆ. ಆದರೆ ಬಂದೇ ಬಿಡ್ತಲ್ಲಪ್ಪ, ನಿನ್ನ ಆಸೆ 100ಕ್ಕೆ 100 ಫಲಿಸ್ತಲ್ಲಪ್ಪ ಅಂತ ನಾನು ಅಂದೆ. ಇಲ್ಲ ಕಾರಣ, ನಾನು ಭಾಳ ಕಷ್ಟದಲ್ಲಿದ್ದೀನಿ, ನನ್ನ ಕಷ್ಟ ಹೇಳ್ಕೊಳಂಗಿಲ್ಲ, ನಿಮ್ಮನ್ನು ಭೇಟಿ ಮಾಡ್ಬೇಕಣ್ಣ ಅಂದೆ. ನಾನು ಈಗೆಲ್ಲೂ ಬ್ಯುಸಿ ಇದ್ದೀನಿ, ನಾನು ಕಷ್ಟ ಆಗುತ್ತೆ ನೀನು ಭೇಟಿ ಮಾಡೋದು, ನನಗೆ ಸಿಗಲ್ಲ ಅಂದೆ. ಇಲ್ಲ, ಸಿಟಿ ಒಳಗೆ ಎಲ್ಲಿ ಸಿಗ್ತೀರಣ್ಣ, ಬರ್ತೀನಿ ಅಂದ. ನೀನು ಎಲ್ಲಿದ್ದೀಯ ಅಂದೆ. ನಾನು ಪ್ರಮೀಳಾ ನೇಸರ್ಗಿ ಅವ್ರ ಆಫೀಸಲ್ಲೇ ನಾನು ಅಸ್ಟೆಂಟ್ ಆಗಿದ್ದೀನಣ್ಣ ಅಂದ. ನಮ್ಗೆ ಹಳೆ ಲಾಯರ್ ಅವರು ಅಂತ ಹೇಳಿ, ನಾನು 3 ಗಂಟೆ ಕಡೆಗೆ MG ರೋಡಿಗೆ ಬರ್ತೀನಿ, ಅಲ್ಲಿ ನಂದೊಂದು ಅಲ್ಲಿ ಬಂದು ಕೂತ್ಕೊತೀನಿ, ಒಂದು 2 ಅವರ್ಸು ಏನಾರು ಕೆಲಸ ಇದ್ದರೆ ಅಲ್ಲಿಗೆ ಬರೋದಾದ್ರೆ ಬಾ ಅಂದೆ. ಕರೆಕ್ಟಾಗಿ 3 ಗಂಟೆಗೆ 3:15 ಬಂದು ನಮಗೆ ಹಿಂಗೆ ಆಗೋಗಿದೆ ಅಣ್ಣ, ನಾವೇನು ಮಾಡೋದು, ಆಮೇಲೆ BJP ಅವರು ನಮ್ಮ ಮುಖಂಡರುಗಳೆಲ್ಲವ ಮಾಡಿ ಅಂತ ಹೇಳಿ ಬಲವಂತ ಮಾಡಿದರು. ಅದಕ್ಕೆ ನಾನೇ ರಿಲೀಸ್ ಮಾಡಿದೆ. ಮತ್ತು ಕುಮಾರಸ್ವಾಮಿಯವರು ಸಹಿತ ಇದಕ್ಕೆ ಪರ್ಮಿಷನ್ ಕೊಟ್ಟರು. ಅದಕ್ಕೆ ನಾನೇ ರಿಲೀಸ್ ಮಾಡಿದ್ದೀನಿ. ಕಾರಣ ಈ ರಿಲೀಸ್ ಮಾಡಿದ ಮೇಲೆ ಇವೆಲ್ಲ ಘಟನೆಗಳು ನೋಡ್ತಾ ಇದ್ದೀರ ನೀವು, ನನಗೆ DK ಅವ್ರ ಹತ್ರ ಒಂದು ಸರಿ ಮಾತಾಡಿಸಿ ಅಂತ. ನನಗೆ ಇದೇನು ಗೊತ್ತಿಲ್ಲ ಆ್ಯಕ್ಚುಲಿ, ಇವನು ಇಷ್ಟು ಆಮೇಲೆ ಪೆನ್ ರೆಕಾರ್ಡ್ ಮಾಡಿಕೊಳ್ಳೋದು ನನಗೆ ಮಾಹಿತಿ ಇಲ್ಲ. ನಾನು ಫೇರಾಗಿ ಬಂದಲ್ಲ, ಒಬ್ಬ ಅಡ್ವೊಕೇಟ್ ಇದ್ದಾನೆ ಅಂತ ಗೌರವ ಕೊಟ್ಟು ನಾನು ಕೂತ್ಕೊಂಡು ಮಾತಾಡಿದೆ. ಇವನು ಅಡ್ವೊಕೇಟಲ್ಲಿ ಡಾಕು ಅಂತ ನನಗೆ ಗೊತ್ತಿದ್ರೆ ನಾನು ಹತ್ರಕ್ಕೆ ತಗೋತಿರ್ಲಿಲ್ಲ ಅವ್ರ ಹತ್ರ. ನಾನು ಯಾವತ್ತೂ ಮಾತು ಆಡಿಲ್ಲ. 29ನೇ ತಾರೀಕಿಂದ ಈಚೆ ಬಿಟ್ಟರೆ ಅವ್ನು ಮಾತಾಡಿರೋದು, ಅದು 3 ಸಾರಿ ಮಾತಾಡಿರೋದು. DK ಅವ್ರನ್ನ ಪರಿಚಯ ಬೇಕು ನನಗೆ, ಅರ್ಜೆಂಟಾಗಿ ಭೇಟಿ ಮಾಡಿದ್ದೆ. ನಾನು 2 ವರ್ಷದ ಮುಂಚೆ ಬೇಡಿದ್ದೆ, ಕಾರಣ ಯೂತ್ ಕಾಂಗ್ರೆಸ್ಸಲ್ಲಿದ್ದೆ, ಯಾಕೆ ಮಾಡಿದ್ದೆ ಅಂತ ಅಂದ. ಆಗ ನನಗೆ ಸಪೋರ್ಟ್ ಮಾಡಲಿಲ್ಲ, ಹಂಗೆ ಹಿಂಗೆ ಅಂತ. ಬಿಡಪ್ಪ, ಅದಾಯ್ತಲ್ಲ, ಎಲೆಕ್ಷನ್ ಟೈಮ್ನಲ್ಲಿ ಯಾರ್ಯಾರಿಗೂ ಸಂದರ್ಭ ಅನಿವಾರ್ಯ, ಏನಾಗುತ್ತೋ ಆಗುತ್ತೆ ಅಂತ ಹೇಳಿದೆ. ಅದಾದಮೇಲೆ ಅದೇ ದೇವರಾಜೇಗೌಡ ನನಗೆ ಅರ್ಜೆಂಟಾಗಿ ಅಣ್ಣ ನನಗೊಂದು ಸರಿ ಮಾತಾಡಿಸಿ ಅಣ್ಣ ಅವ್ರನ್ನ ಅಂತ. ನಾನು ಆಗ DK ಅವ್ರು ಎಲ್ಲಿದ್ದಾರೆ ಅಂತ ಚೆಕ್ ಮಾಡಿದ್ದೆ. ನಮ್ಮ PAಗೆ ಹೇಳಿದೆ, ಎಲ್ಲಿದ್ದಾರೆ ನೋಡ್ರಿ ಅಂದೆ. ಆಮೇಲೆ ನಾನು ಎಲ್ಲ ಮಾತಾಡಿದಾಗ DK ಅವರು ಟೂರಲ್ಲಿದ್ದರು. ಇವತ್ತು ಬರ್ತಾರ ಅಂತ ಕೇಳಿದೆ. ನೈಟ್ ಲೇಟಾಗಿ ಬರ್ತಾರೆ ಅಂದರು. 7 ಗಂಟೆ ತನಕ ಅಲ್ಲೇ ಸುತ್ತಾಡ್ಕೊಂಡು ನನ್ನ ಜೊತೆಲೇ ಇದ್ದ ಅವನು. ಅಲ್ಲೇ ಕಾಫಿ ಕುಡ್ದ, ಅಲ್ಲೇ ತಿಂಡಿ ತಿಂದ, ಅಲ್ಲೇ ಇದ್ದ, ಮಾತಾಡ್ಕೊಂಡಿದ್ದ. ಒಂಥರ ಅವನು ಈ ಪ್ರಜ್ವಲನ್ಗಿಂತ ಮನೋರೋಗಿ ಅವನು. ಅವನ ಆ್ಯಕ್ಟಿವಿಟಿ ನೋಡ್ತಿದ್ರು ನಾನು. ಒಂಥರ ಮಾತಾಡೋನು. ಆಮೇಲೆ ವೈರ್ಲೆಸ್ ವಾಕಿ ಟಾಕಿ ಹಿಡ್ಕೊಳ್ಳೋನು. ಇದ್ಯಾಕೆ ವಾಕಿ ಟಾಕಿ ಅಂದರೆ, ನನ್ನ ಪೆನ್ ಡ್ರೈವು, ನನ್ನ ಮೊಬೈಲ್ಗಳನ್ನೆಲ್ಲ ಎಲ್ಲ ಗುಪ್ತಚರ ಎಲ್ಲ ಹಾಕಿ ಹಿಡಿದಾಕ್ಬಿಟ್ಟವ್ರ ಕಡೆ ಹಂಗೆ ಹಂಗೆ. ಹುಷಾರಪ್ಪ ನೀನು ನೋಡು, ಯಾಕಂದ್ರೆ ನೀನು ಹೋರಾಟ ಮಾಡ್ತಾರ, ನೀನು ಹುಷಾರಾಗಿರ್ಬೇಕು, ನೀನು ಮಾಡುವಂತೆ. ಆಮೇಲೆ ಏನು ಅಂತೆಲ್ಲ 7 ಗಂಟೆ ಮೇಲೆ ಅವನು ಹೋದ. ನನ್ನ ಪಾಡಿ ನಾನು ಅಲ್ಲೇ ಎರಿಟ್ರಿಯಾಕ್ದಲ್ಲಿದ್ದೆ. ನಾನು ಇನ್ಯಾರ್ಯಾರ ಜೊತೆಲಿದ್ದು 10 ಗಂಟೆ ತನಕ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಬರೋ ಟೈಮ್ನಲ್ಲಿ DK ಅವ್ರು ಬರ್ತಾರೆ ಅಂತ ಅನ್ನೋದಕ್ಕೆ, ಸರ್ 11 ಗಂಟೆಗೆ ನೀವು ಬಂದು ಸಿಗ್ತಾರೆ ಸರ್ ಅಂದರು. ನಾನು ಸಾಮಾನ್ಯ 11 ಗಂಟೆಗೆ ಹೋಗ್ತೀನಿ ಮಾತಾಡೋಕ್ಕೆ. ಹೋದಾಗ DK ಅವ್ರ ಹತ್ರ ಕೂತಿದ್ದೆ. DK ಅವ್ರು ಯಾರ್ಯಾರ ಜೊತೆ ಮಾತಾಡ್ತಾಯಿದ್ರು. ನಾನು ಇವನೆಲ್ಲವ್ರಿ ಅಂತ ನಾನೇ ವೆರಿಫೈ ಮಾಡಿದೆ. ಆಮೇಲೆ ನಾನು ಅದಕ್ಕಿಂತ ಮುಂಚೆ ಅವ್ರನ್ನ ಕೇಳಿದೆ, ದೇವರಾಜೇಗೌಡ ನಿಮ್ಮನ್ನು ಮಾತಾಡ್ಬೇಕಂತೆ, ಮಾತಾಡ್ತೀರಾ ಅಂತವ. ನಾನು ದೇವರಾಜೇಗೌಡ ಮಾತಾಡ್ತಿದ್ದಾಗ ದೇವರಾಜೇಗೌಡ, ನಾನು ಅವ್ನು ಕೂಟ ಯಾಕ್ರಿ ಮಾತಾಡೋಣ, ನಾನು ಮಾತಾಡಲ್ಲ ಅಂದರು. ಅಲ್ಲ ಸ್ವಾಮಿ, ನೀವು ಉಪಮುಖ್ಯಮಂತ್ರಿಗಳು, ಒಬ್ರು ಯಾರು ಕ್ಲೈಂಟು ಅಥವಾ ಒಬ್ರು ಯಾರು ಪ್ರಜೆ ಮಾತಾಡ್ತೀವಿ ಅಂತ ಮಾತಾಡಲ್ಲ ಅಂದ್ರೆ ಹಂಗೆ, ಕೇಳಿ ಅವ್ರ ಅಭಿಪ್ರಾಯವ ಅಂದೆ ನಾನು. ಆಯ್ತು ತಗೊಳಪ್ಪ ಅಂದರು. ನಾನೇ ಫೋನ್ ತೊಗೊಂಡು, ಎಲ್ಲಿದ್ದೆ ದೇವರಾಜೇಗೌಡ ಅಂದೆ. ನಾನು ಅವ್ನು ಇಲ್ಲೇ ಎಲ್ಲೋ ನಿಯರ್ ಬೈ ಇರ್ಕಂತ ಅಂದ್ಕೊಂಡೆ. ನೀನು ಎಲ್ಲಿದ್ದೀಯ ಅಂದಾಗ, ನೀನು ಇಲ್ತೀನಿ, ನಾನು DK ಅವ್ರು ಮಲ್ಲಿದ್ದೀನಿ, DK ಅವ್ರು ಬಂದವ್ರು, ಈಗ ನೀನು ಮಾತಾಡಬೇಕು ಅಂದಿಲ್ಲ, ಬರ್ತೀಯಾ ಅಂದೆ ನಾನು. ಇಷ್ಟು ಎಲ್ಲಿದೆಯಾ ಅನ್ನೋ, ನೀನು ಮನೆಯಲ್ಲಿ ನೀನು ಅಂದೆ. ನಂದು ಹೊಸಕೋಟೆ ಹತ್ರ, ಅದೆಲ್ಲೋ ಊರಲ್ಲಿಂದ.
ಅಷ್ಟು ಅಲ್ಲಿಂದ ಬರೋಕ್ಕೆ ಎಷ್ಟೊತ್ತಾಗುತ್ತೆ, 1.5 ಗಂಟೆ 2 ಗಂಟೆ ಆಗುತ್ತೆ. ಬಿಡು ಆಗಲ್ಲ, ಫೋನಲ್ಲಿ ತಗೊಡ್ತೀನಿ ಮಾತಾಡ್ತೀನಿ, ಫೋನಿಗೆ ಕೊಡ್ತೀನಿ ಮಾತಾಡು ಅಂದೆ. ಇನ್ನೇನೂ ಮಾತಾಡಲಿಲ್ಲ. ಏನಪ್ಪ ದೇವರಾಜೇಗೌಡ ಅಂತ ಡಿ ಕೆ ಅವರು ಅಂದರು. ನನ್ನ ಹತ್ರ ಏನೇನೋ ಇದೆ ಸರ್, ಆಮೇಲೆ SIT ಇದು ಹಂಗೆ ಹಿಂಗೆ ಏನೋ ಒಂದು 2-3 ಸಂತ್ರಸ್ತದೇನೋ ಹೇಳಕ್ಕೆ ಬಂದವನು. ಅದೆಲ್ಲ ಏನಿದ್ರು SIT ಮಾಡಿದ್ವಿ, ಅವ್ರಿಗೆ ಹೇಳ್ರಿ ನೀವು ಅಂತ ಅವ್ರು ರಿಜೆಕ್ಟೇ ಮಾಡಿಬಿಟ್ರೆ ಅವನ್ನ. ಆಮೇಲೆ ನನಗೆ ಹೇಳಿದ್ದವನು, ನನಗೆ BJPಯವರು ಇದನ್ನು ಬಿಡುಗಡೆ ಮಾಡಿ ಅಂತ ಹೇಳಿದರು, ಮತ್ತು ಕುಮಾರಸ್ವಾಮಿಯವ್ರ ಹತ್ರಕ್ಕೂ ನಾನು ಭೇಟಿ ಮಾಡಿದ್ದೆ, ಅವರು ಬಿಡುಗಡೆ ಮಾಡಿ ಇದನ್ನು ಯಾಕೆ ಇಟ್ಕೊಂಡಿದ್ದೀರಿ ಅಂತ ಹೇಳಿದರು ಅಂತ. ನಾನು ಅದಕ್ಕೆ ಬಿಡುಗಡೆ ಮಾಡಿದ್ದೀನಿ ಅಂತ ಇವನೇ ಹೇಳ್ದನು. ಯಾರು? ದೇವರಾಜೇಗೌಡನೇ ಹೇಳ್ದನು. ಡಿ ಕೆ ಅವರು ಇದಕ್ಕೆ ಸಂಬಂಧವೇ ಇಲ್ಲ, ಡಿ ಕೆ ಅವರು ಇವನು ಕರ್ಕಂಬ ಅಂತಲೂ ಹೇಳಲಿಲ್ಲ. ನಾನೇ ಇವನು ನನಗೂ ಮೊದಲಿಂದ ಪರಿಚಯ ಏನಿಲ್ಲ. ಇವನು ಪಾರ್ಟಿಲಿದ್ದ ಹಾಯ್ ಬಾಯ್, ಇವನು ಒಳ್ಳೆ ದೇಶಪುರದ ಕ್ಯಾಂಡಿಡೇಟ್ ಅಂತ, ಇದು ಯಾವುದೋ ಆಯ್ತಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟೇ. ಆಮೇಲೆ ನಾನು ಅವನೊಬ್ಬ ಲಾಯರ್ ಇದ್ದಾನೆ, ಗೌರವಿಸ್ತಾ ಇದ್ದಾನೆ, ನಾವು ಇವನ ಜೊತೆ ಮಾತಾಡ್ಬೋದು ಅಂತಕ್ಕಂಥ ಲೆಕ್ಕದಲ್ಲಿ ಮಾತಾಡಿದೆ. ಅವನು ಇಷ್ಟೊಂದು 3rd ಗ್ರೇಡ್ ಅಂತ ಗೊತ್ತಾಗಲಿಲ್ಲ. ಇವನು ರೆಕಾರ್ಡ್ ಮಾಡ್ಕೊಳ್ಳೋದ್ರೆ ಮಾಡ್ಕೊತೀನಿ ಅಂತ ಹೇಳಬೇಕು ದಮ್ಮಿದ್ರೆ. ಆಮೇಲೆ ಆಯ್ತಲ್ಲ, ಡಿ ಕೆ ಅವ್ರು ಏನೂ ಮಾತಾಡಿಲ್ಲ, ಬಿಡುಗಡೆ ಮಾಡೋಕ್ಕೆ ಹೇಳಿ, ಅದೇನು ಮಾತಾಡ್ಯವ್ರೆ ಅಂತ. ಸ್ಟಂಟ್ ಮಾಡ್ಕೊಂಡ್ರೆ ಅದು ಹೆಚ್ಚಿಗೆ ದಿವಸ ನಡೆಯಲ್ಲ. ಬಟ್ ಅವನು ಇಷ್ಟೊಂದು ಕೆಳಮಟ್ಟದಲ್ಲಿ ನಡ್ಕೋತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಆಲ್ ರೈಟ್, ಇದು ಒಬ್ಬೊಬ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು. ಯಾವುದೇ ಕಾರಣಕ್ಕೂ ಸಹಿತ ಡಿ ಕೆ ಅವರಾಗಲಿ ನಾವಾಗಲಿ ಇದಕ್ಕೆ ಸಂಬಂಧವೇ ಇಲ್ಲ. ನಾನು 2 ದಿವಸ ಮುಂಚೆ ನಾನೇ ಪ್ರೆಸ್ ಮೀಟ್ ಮಾಡಿದ್ದೀನಿ, ನಿಮ್ಮ ಪತ್ರಿಕೆ ನಿಮ್ಮ ಟಿ ವಿಲೆಲ್ಲ ಬಂದಿದೆ. ನನಗೇನು ನೋವಾಗಿದೆ ಜೆ ಡಿ ಎಸ್ನಿಂದ ನನಗೇನು ನೋವಾಗಿದೆ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ನಾನು ಅಲ್ಲೂ ಹೇಳಿದ್ದೀನಿ. ಈಗ ಇವನೇ ದೇವರಾಜೇಗೌಡನೇ 2 ವರ್ಷದಿಂದ ಹೋರಾಟ ಮಾಡ್ತಾವನೆ. ನಂದು CD ಇದೆ, ವಿಡಿಯೋ ಇದೆ, ಅಶ್ಲೀಲ ಇದೆ, ರೇವಣ್ಣ ನಿನಗೆ ಬುದ್ಧಿ ಕಲಿಸ್ತೀನಿ, ನಿನ್ನ ಮಗನ ಜಾಸ್ತಿ ಹೇಳ್ತಾವನೆ. ಬಿಡುಗಡೆ ಮಾಡಿ ಅಂತ ಯಾರು ಪ್ರಶ್ನವ್ರು ಕೇಳಿದ್ರೆ ಸ್ಟೇ ಇದೆ ಅಂತ ಅವನೇ ಹೇಳ್ತಾವನೆ. ಇಷ್ಟೆಲ್ಲ ಹೇಳ್ಕೊಂಬಂದಾಗ ದೇವೇಗೌಡರವ್ರ ಗಮನ ಹರಿಸ್ಬೇಕಾಗಿತ್ತು, ಕುಮಾರಸ್ವಾಮಿ ಅವ್ರ ಗಮನ ಹರಿಸ್ಬೇಕಾಗಿತ್ತು. ನನ್ನ ವಾದ ಇದರಲ್ಲಿ ಕುಮಾರಸ್ವಾಮಿ ಅವ್ರು ಏನೋ ಮಾಡ್ಬಿಟ್ಟವ್ರೆ, ದೇವೇಗೌಡರು ಏನೋ ಮಾಡ್ಯವ್ರೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಇದರಲ್ಲಿ ಇವರು ನೋಡ್ಕೋಬೇಕಾಗಿತ್ತು. ದೊಡ್ಡ ಅನಾಹುತ, 1-2 ಕೇಸರು ಯಾರವಾರ ಆಗ್ತವೆ. ಇದು ಸಾಲ್ಮರಿ ಹಬ್ಬ, ಇದು ಯಾರೂ ಮಾಡದೇ ಇರ್ತಕ್ಕಂಥದ್ದು. ಇಡೀ ರಾಷ್ಟ್ರ ಅಲ್ಲ, ಪ್ರಪಂಚದಲ್ಲೇ ದೊಡ್ಡ ಲೈಂಗಿಕ ಹಗರಣ. ಇಂಥದ್ದು ಆಗೋದಕ್ಕೆ ಬಿಡಬಾರ್ದಾಗಿತ್ತು. ನಾನು ಹಂಗೂ ಹೇಳಿದೆ, ರೇವಣ್ಣ ಇಷ್ಟೆಲ್ಲ ಮಾತಾಡ್ತಾನಲ್ಲ, ಅವ್ರ ಹೆಂಡತಿ ರೇವಣ್ಣ ಮಗ ಏನು ಮಾಡ್ತಾವನೆ ಅಂತ ಗೊತ್ತಾಗಲ್ವ? ಎಲ್ಲೋ ಒಂದು ಅಪರೂಪಕ್ಕೆ ಕಂಡಂಗೆ ಪರವಾಗಿಲ್ಲ, ದಿನ ಅದೇ ಕೆಲಸ ಆಗಿರುವಾಗ ಒಂದು ಯಾಕೆ ನೋಡಲಿಲ್ಲ, ಕತೆ ಕಾಯ್ತಿದ್ರು ಅಂತಲೂ ಹೇಳಿದ್ದೀನಿ ನಾನು ಇದರೊಳಗೆ ಸ್ಪಷ್ಟವಾಗಿದ್ದೀನಿ. ಪೆನ್ ಡ್ರೈವ್ಗೂ ನಮಗೂ ಸಂಬಂಧ ಇಲ್ಲ, ಪೆನ್ ಡ್ರೈವ್ಗೂ ಡಿ ಕೆ ಅವ್ರಿಗೂ ಸಂಬಂಧ ಇಲ್ಲ. ಇದು ದೇವರಾಜೇಗೌಡಂದೇ ವ್ಯವಹಾರ. ಇವೆಲ್ಲ ದೇವರಾಜೇಗೌಡ ಕಾರ್ತಿಕ್ಗೊಂದು ನನಗೆ ತಿಳಿದ ಮಟ್ಟಿಗೆ ಅಷ್ಟಿದೆ, ಇನ್ಯಾರ್ದು ಇಲ್ಲ. ಸರ್, ಈಗ ಅವರು ದೇವರಾಜೇಗೌಡ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಸಂಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ನನ್ನನ್ನು A1 ಆರೋಪಿಯಾಗಿ ಮಾಡಬೇಕು, SITಯಲ್ಲಿ ನನ್ನನ್ನು ಬಲಿಪಶು ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ನಡೀತಾ ಇದೆ. ಇದೆಲ್ಲದರ ಹಿಂದೆ DK ಶಿವಕುಮಾರ್ ಅವರು ಇದ್ದಾರೆ. ಶಿವರಾಮೇಗೌಡರು ಮಾತಾಡಿದಂಥ ಫೋನ್ ಅನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ವಿಚಾರಗಳು ಕೂಡ ಎಲ್ಲ ಪ್ರಸ್ತಾಪ ಆಯಿತು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸರ್, ರಿಲೀಸ್ ಮಾಡಕ್ಕೆ ಹೇಳಿ. ಡಿ ಕೆ ಅವ್ರು ಏನು ಮಾತಾಡಿದ್ದಾರೆ, ಡಿ ಕೆ ಅವ್ರು ಅದು ಏನಿದೆ ನಿಮ್ಮ ಹತ್ರ ಅದೆಲ್ಲ ತಂದು ಕೊಡ್ರಿ SITಗೆ, ನಾವು ಅದೆಲ್ಲ ಗೊತ್ತಿದೆ, ನಾವು ಸರ್ಕಾರ ಏನು ಮಾಡಬೇಕು ಅಂತ ಮಾಡ್ತೀವಿ, ನಿಮ್ತ ಏನಿದೆ ತಂದು ಕೊಡಿ ಅಂತಲೇ ಹೇಳಿದ್ದಾರೆ ಅವರು. ಈಗ ಸರ್ಕಾರ ಅವನ್ನ ಕೇಳಿ ಮಾಡಾರ? ಗೌರ್ಮೆಂಟ್ ಲಾ ಇಸ್ ದೇರ್. ಕಾನೂನು, ಈ ದೇಶದ ಕಾನೂನು ಏನಿದೆಯೋ, ಈ ನೆಲದ ಕಾನೂನು ಏನಿದೆಯೋ ಅದ್ರ ಪ್ರಕಾರ ತೀರ್ಮಾನ ಆಗುತ್ತೆ. ಸರ್, ಈಗ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಯಾಕೆಂದ್ರೆ ಒಂದ್ ಕಡೆ ಕಾರ್ತಿಕ್ ಅವರು ಕಾಣಿಸ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಪೆನ್ ಡ್ರೈವ್ ಅನ್ನ ರೆಡಿ ಮಾಡಿದಂಥವ್ರು ಯಾರು ಅಂತ ಕೇಳಿದ. ಕಾರ್ತಿಕ್ನೆಲ್ಲ ಕಳಿಸೋದೆಲ್ಲ ಮಲೇಷಿಯಾಕ್ಕೆ ಯಾರು ಕಳಿಸೋರು ಇರ್ತಾರಲ್ಲ, ಎಲ್ಲ ಇರ್ತಾನೆ, ಅವನ ಯಾಕೆ ತಲೆ ಕೆಡಿಸ್ಕೊತಿ ಅಂತಲೇ ಹೇಳಿದೆ ನಾನು. ಸರ್, ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡುವಾಗ ಒಂದು ಮಾತನ್ನ ಹೇಳಿದ್ರು, ಈ ಒಂದು ಷಡ್ಯಂತ್ರದ ಹಿಂದೆ ಮಹಾನಾಯಕ ಇದ್ದಾರೆ, ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಅನ್ನುವಂಥ ಮಾತನ್ನ ಹೇಳಿದ್ರು. ಈಗ DK ಶಿವಕುಮಾರ್ ಅವರು ದೇವರಾಜೇಗೌಡನ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಎಲ್ಲೋ ಒಂದು ಕಡೆಗೆ ಸಾಕಷ್ಟು ದೊಡ್ಡ ಒಂದು ಡ್ಯಾಮೇಜ್ ಅನ್ನ ಕೊಡೋದಿಲ್ವ ಸರ್ ಕಾಂಗ್ರೆಸ್ ಪಕ್ಷಕ್ಕೆ? ಯಾಕೆಂದ್ರೆ ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದು. ಇದು ನಿಜ. ಈ ಘಟನೆ ಎಲ್ಲಿಂದ ಆಗಿದೆ, ಯಾರ ಮನೆಯಿಂದ ಆಗಿದೆ, ಅದು ನಡೆದಿದೆಯಾ ಇಲ್ವಾ, ಇದನ್ನ SIT ಮುಂದೆ ತನಿಖಾ ಸಂಸ್ಥೆ ನೇಮಕ ಮಾಡಿದ್ದಾರೆ, ಹೇಳ್ತಾರೆ. ಜಗತ್ತಿಗೆ ಮೇಲ್ನೋಟಕ್ಕೆ ಕಾಮನ್ ಮೆನ್ ಏನಂತಾರೆ, ಹಾಸನದ ಬಗ್ಗೆ ಏನಂತವ್ರೆ, ರೇವಣ್ಣನ ಕುಟುಂಬದ ಬಗ್ಗೆ ಏನಂತವ್ರೆ, ಇದೆಲ್ಲದಕ್ಕೂ ಪ್ರಜ್ವಲ್ ರೇವಣ್ಣನ ಬಗ್ಗೆ ಏನು ಮಾತಾಡ್ತಾರೆ, ಇದೆಲ್ಲ ನೋಡ್ತಾವ್ರೆ. ಜನ ಏನು ತಡ್ಡರಲ್ಲ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಒಂದು ಸರ್ಕಾರ ಇರ್ತಕ್ಕಂಥದ್ದು. ನಾನು BJPಲಿ ಇದ್ದೀನಿ ರೀ, ನಾನು BJP ಇದು ಪಕ್ಷದಲ್ಲೇ ಇರ್ತಕ್ಕಂಥದ್ದು. ಇವತ್ತು BJPಯವರು ಸಹಿತ ಇದ್ರ ಬಗ್ಗೆ ಸುಮ್ಮನೆ ಯಾರ್ದೋ ಮೇಲೆ ಹೇಳ್ತಕ್ಕಂಥ ಇವ್ರು ಸಖ್ಯ ಮಾಡಿದ್ದು ನಾನೇ ಹೇಳಿದ್ದೀನಿ. NDAಯಿಂದ ಇವ್ರು ನೊರಿಕೆ ಹಾಕಿ ಅಂತ ಹೇಳಿದ್ದೀನಿ.
NDA ಇಂದ ಹೊರಗೆ ಹಾಕಿದರೆ ಅವ್ರ ಪಕ್ಷದವ್ರು ಏನಾರು ಮಾಡಿಕೊಳ್ಳಿ. ನರೇಂದ್ರ ಮೋದಿಯವರು ಇನ್ನೂ ಬೇಕಾದಷ್ಟು ಎಲೆಕ್ಷನ್ ಸ್ಟೇಟ್ಗಳಲ್ಲಿದೆ, ಇನ್ನೂ ಚುನಾವಣೆಗಳು ನಡೀತಾ ಇದೆ, ಅದ್ರ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಹೇಳಿದ್ದೀನಿ ನಾನು. ಅದರಿಂದ ಕಾಂಗ್ರೆಸ್ ಆಗಲಿ DK ಶಿವಕುಮಾರ್ ಆಗಲಿ ನಾನಿದ್ದು ಸ್ಪಷ್ಟ ಮಾಡ್ತೀನಿ. ರೇವಣ್ಣ ಅವ್ರು ನಿನ್ನೆ ಒಂದು ಮಾತನ್ನ ಹೇಳಿದ್ರು, ಇವೆಲ್ಲ ಕೂಡ ರಾಜಕೀಯ ಷಡ್ಯಂತ್ರ, ನಾನು 40 ವರ್ಷದ ರಾಜಕೀಯದಲ್ಲಿ ಇವೆಲ್ಲ ನೋಡ್ಕೊಂಡು ಬಂದಿದ್ದೀನಿ, ಆದರೆ ಈ ರೀತಿಯ ಒಂದು ಷಡ್ಯಂತ್ರವನ್ನ ಮಾಡಿ ಬಂಧಿಸಬಾರ್ದು ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಇವೆಲ್ಲ ಕೂಡ ರಾಜಕೀಯವಾಗಿ ಮಾಡ್ತಾ ಇರುವಂಥ ಗೇಮ್ ಪ್ಲಾನ್ ಅಷ್ಟೇ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹಾಗಾದ್ರೆ ಸರ್, ಈಗ SITನ ಸರ್ಕಾರ ಮಾಡಿದೆ. SITಲಿರ್ತಕ್ಕಂಥ ಅಧಿಕಾರಿಗಳು ಭಾಳ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಅಧಿಕಾರಿಗಳು, ಅರ್ಥ ಆಯ್ತಲ್ಲ. ಅವ್ರಿಗೆ ಕರೆಕ್ಟಾಗಿ ಏನು ಮಾಹಿತಿ ಸಿಗುತ್ತೋ ಅದ್ರ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ. ಇದರಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮಗೆ ಕಾಣ್ತಾ ಇದೆ ಕಣ್ಣಿಗೆ, ನಾವು ಮನುಷ್ಯರಾಗಿರೋರಿಗೆ. ಅವರ ಅಧಿಕಾರಿಗಳು ಭಾಳ ಸ್ಟ್ರಿಕ್ಟಾಗಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾವ್ರೆ. ಅಲ್ಲಿ ಇಲ್ಲದೆ ಇರೋದನ್ನೇನು ಮಾಡೋಕ್ಕೂ ಹಾಕಲ್ಲ, ಇಲ್ಲದೆ ಇರೋದನ್ನು ತಂದು ಮಾಡೋಕ್ಕಾಗಲ್ಲ. ಏನಿದೆಯೋ ಅದು ವಾಸ್ತವಾಂಶ ಈಚೆ ಬರುತ್ತೆ. ಅಷ್ಟು ಬಿಟ್ಟರೆ ಈ ಘಟನೆ ನಡಿಬಾರ್ದಾಗಿತ್ತು. ಇದು ನಾನು ಹೇಳಲಿಲ್ವಾ, ಇದು ಇವರು ಯಾರು ಸುಮ್ಮನೆ ರಾಜಕೀಯದ ಕೆಸರಾಟಕ್ಕೆ ಇದನ್ನು ಉಪಯೋಗಿಸ್ಕೋಬೋದು ಅಂತ ನಾನೇನು ಹೇಳೋದಿಲ್ಲ. ಇಡೀ ಜೀವನದಲ್ಲಿ ಮುಂದಿನ ಮಕ್ಕಳ ಪೀಳಿಗೆಗೆ ಇದೊಂದು ಪಾಠ ಆಗುತ್ತೆ. ಈಗ ಒಬ್ಬ MP ಆಗಿರ್ತಕ್ಕಂಥವನು ಸಣ್ಣ ಪುಟ್ಟ ತಪ್ಪು ಮಾಡಲಿಕ್ಕೆ ಅವಕಾಶ ಇದೆ ಇವರೇ. ಇಡೀ ತಲೆ ತಗ್ಸಂಗೆ 2000 ನಾನು ಕೊಟ್ಟಿರೋ ಪಟ್ಟಿ ಅಲ್ಲ ಅದು, ನೀವು ಮಾಧ್ಯಮದವರೇ ಹೇಳ್ತಾ ಇರೋದು. 2796 ಅಂದರೆ 700 ಚಿಲ್ಲರೆ. ಇದನ್ನು ಇಡೀ ಪ್ರಪಂಚದಲ್ಲಿ ಫಾರಿನ್ನಿಂದ ನಿಮ್ಮ ಶೇಖರ್ ಗುಪ್ತಾ ಇವತ್ತು ಮಾತಾಡಿದ್ದಾರೆ, ಕೇಳಿ ಏನು ಹೇಳಿದ್ದಾರೆ. ಇದು ನಡಿಬೋದಾಗಿತ್ತು. ಲೈಂಗಿಕ ಹಗರಣ ದೇಶದಲ್ಲಿ ಪ್ರಪಂಚದಲ್ಲಿ ಬೇಕಾದಷ್ಟು ನಡೀತವೆ, ನಡೆಯೋದಿಲ್ಲ ಅಂತೇನಿಲ್ಲ. ಮಾನವ ಜನ್ಮ ಇರತಕ್ಕಂಥ ಸಂದರ್ಭ ನಡೀತದೆ. ಇಷ್ಟೊಂದು ಘೋರವಾಗಿ ನಡೆದಿರೋದ್ರ ಬಗ್ಗೆ ತಪ್ಪಾಗಿದೆ, ಇದು ಸರಿಪಡಿಸ್ಬೇಕು, ಆ ಸಂತ್ರಸ್ತರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಬಿಟ್ಟು ಅವ್ರು ಮಾಡ್ತಾವ್ರೆ ಇವ್ರು ಮಾಡ್ತಾವ್ರೆ. ಇದು ಒಂದು ಈಗ ಬೇರೆ ಸರ್ಕಾರ ಇದ್ರು ಮಾಡಲೇಬೇಕಾಗಿತ್ತಲ್ಲ. ರೇವಣ್ಣನ ಸುಪುತ್ರ 2700 ಜನ ಹೆಣ್ಮಕ್ಳನ್ನ ಈ ಥರ ನಡೆಸ್ಕೊಂಡಿದ್ದಾರೆ ಅಂದಾಗ ಬರೀ ಒಬ್ಬರೇ ಅಲ್ಲ ರೀ, ಎಂತೆಂಥವ್ರು ನೀವು ನಂಬ್ತಿರಲ್ವೋ, ಪೊಲೀಸ್ ಅಧಿಕಾರಿಗಳು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ವಂಶಸ್ತ್ರ ಹೆಣ್ಮಕ್ಳುಗಳು ಹಾಸನ ಅಂದರೆ ಅಸಹ್ಯ ಪಡಂಗೆ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇದಕ್ಕೆ ಯಾರು ಕಾರಣ? ಇದಕ್ಕೆ ನಾವು ಕಾರಣನಾ? ಅವ್ರು ಮಾಡಿದ ಮೇಲೆ SIT ಮಾಡಿದ್ದಾರೆ. SIT ಒಂದು ದೊಡ್ಡ ತನಿಖಾ ಸಂಸ್ಥೆ, ಒಳ್ಳೆ ಟೀಮ್ ಮಾಡಿದ್ದಾರೆ. ಅದು ವರದಿ ಕೊಡಲಿ, ಏನು ಕೊಡ್ತಾರೆ ನೋಡಿ. ಮತ್ತೆ ಇನ್ನೊಂದು ಆರೋಪ ಏನು ಅಂತಂದ್ರೆ ಸರ್, ಈಗಾಗಲೇ ಅವರು ರೇವಣ್ಣ ಅವರು ಹೇಳಿರ್ಬೋದು, ಕುಮಾರಸ್ವಾಮಿ ಅವರು ಹೇಳಿರ್ಬೋದು, SIT ಈಗಾಗಲೇ ಕಾಂಗ್ರೆಸ್ ಅಣತಿಯಂತೆ ತನಿಖೆಯನ್ನು ನಡೆಸ್ತಾ ಇದೆ, ಇಲ್ಲಿ ಯಾವುದೇ ಕೂಡ ನಿಷ್ಪಕ್ಷಪಾತವಾದ ತನಿಖೆಯನ್ನು ಅವರು ಮಾಡ್ತಾ ಇಲ್ಲ, ಕೇವಲ ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅದನ್ನು ಮಾತ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ HDD ಫ್ಯಾಮಿಲಿ ಅವರು ಮಾಡ್ತಾ ಇದ್ದಾರೆ. ದೇವರಾಜೇಗೌಡ ಅವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ದೇವರಾಜೇಗೌಡನಿಗೂ ಸಹಿತ HDD ಅವ್ರ ಫ್ಯಾಮಿಲಿಗೂ ಸಹಿತ ಇನ್ನೇನು ಹೇಳೋಕ್ಕಾಗುತ್ತೆ? ಅವರು ಇನ್ನೇನು ನನ್ನ ಮಗ ಮೊಮ್ಮಗ ಮಾಡಿರೋದು ಕರೆಕ್ಟ್ ಅಂದ್ರಲ್ಲ, ಫಸ್ಟ್ ಕರ್ಕೊಂಬಂದು ಒಳಗೆ ಬಿಡೋಕ್ಕೆ ಹೇಳಿ. ಯಾರು ಮಾಡಿದ್ರು ತಪ್ಪೇ ಅಲ್ವಾ? ತಪ್ಪು. ಈ ನೆಲದ ಕಾನೂನಿನ ಪ್ರಕಾರ ಶಿಕ್ಷೆ. ನಾನು ಈಗಲೂ ಹೇಳ್ತೀನಿ, ರೇವಣ್ಣ ಮತ್ತು ರೇವಣ್ಣನ ಸುಪುತ್ರ ಈ ಕೆಲಸ ಮಾಡದೇ ಇದ್ದರೆ ದಯವಿಟ್ಟು ಅವ್ರಿಗೆ ರಿಲೀಫ್ ಮಾಡಲಿ. ಅರ್ಥವಾಯ್ತಾ? ಈ ಪೆನ್ ಡ್ರೈವ್ ಹಂಚಿರ್ತಕ್ಕಂಥ ಈ ದೇವರಾಜೇಗೌಡನಂತರು ಮೊದಲು ಇವ್ರ ಮೇಲೆ ಕ್ರಮ ತಗೋಬೇಕು. 2 ವರ್ಷದಿಂದ ಪೆನ್ ಡ್ರೈವ್ ಹಂಚಕ್ಕೆ ಪ್ಲ್ಯಾನ್ ಮಾಡಿರ್ತಕ್ಕಂಥವನು ಇವನು. ಯಾರು? ದೇವರಾಜ್. ಈಗ ನಾನು ನೋಡಿದರೆ 3-4 ದಿವಸದಲ್ಲಿ ಅವ್ನು ನಡವಳಿಕೆ ನೋಡಿದ್ರೆ ಗೊತ್ತಾಗೋಯ್ತು ನನಗೆ. ಅವನು ವಕೀಲರುಗಳು ತುಂಬ ಭಾಳ ದೊಡ್ಡ ಒಳ್ಳೆ ವಕೀಲರುಗಳಿದ್ದಾರೆ. ಇವನು ಕರೆ ಕೋಟ್ ಹಾಕ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾವನೆ. ಇದಕ್ಕೆ ಬೇರೆ ಇವನ ಜೊತೆಲಿರ್ತಕ್ಕಂಥ ವಕೀಲರುಗಳು ಎಚ್ಚರದಿಂದ ಇರಬೇಕು. ಯಾವಾಗ ಎಲ್ಲಿ ಬೇಕಾದ್ರೂ ತಗಲಾಕ್ಬಿಡ್ತಾನೆ, ಯಾರನ್ನು ಬೇಕಾದ್ರೂ. ಸದ್ಯ ನಾವೇನೂ ಮಾತಾಡಿಲ್ಲ, ನಾವೇನೂ ಮಾಡಿಲ್ಲ. ಇವನು ಒಂದು ಆಡಿಯೋ ಮಾಡ್ತಾನೆ ಜೊತೆ. ನನ್ನ ಹಳೆ ಸ್ನೇಹಿತರು ಪರವಾಗಿಲ್ಲ, ಪರಿಚಯ 2 ದಿವಸಕ್ಕೆ ಆಡಿಯೋ ಮಾಡ್ತಾನೆ ಅಂದರೆ ಇವನು ಆಡಿಯೋ ಮಾಸ್ಟ್ರು. ಅವನ ಜೀವನವೆಲ್ಲ ನಾನು ಮೊನ್ನೆ ಇವನ ಬಗ್ಗೆ ಭಾಳ ದೊಡ್ಡ ವ್ಯಾಖ್ಯಾನ ಇತ್ತು ನನಗೆ. ಮೊನ್ನೆ ನಾನು ತಿರ್ಗಾ ನನ್ನ ಹತ್ರ ಬಂದಿದ್ದೆ, ತಿರ್ಗಾ DK ಅವ್ರ ಪರಿಚಯ ಕರ್ಕೊಂಡೋಗಿ DK ಅವ್ರ ತಕ್ಕಂಥವ ಕೆಲಸದ್ರು ಮಾಡಿ ನಡೆಯಿಂದೆ. ನನಗಿದ್ರೆಲ್ಲ ಹಿನ್ನೆಲೆ ನೋಡಿದರೆ ಏನಾಗುತ್ತೆ ಅಂದರೆ, ಅವನು DK ಅವ್ರ ಹತ್ರ ಏನಾರು ವಸಿ ಮಾಡಿ ಡೀಲ್ ಮಾಡ್ಕೊಂಡು ದುಡ್ಡು ಮಾಡಬೇಕು ಅಂತ ಏನಾರ ಚಿಂತನೆ ಇದೆ. ಅವನೇನು ದುಡ್ಡು ಕೇಳಿಲ್ಲ ನನ್ನ ಹತ್ರ. ಅವನ ವಾತಾವರಣ ಮೊನ್ನೆ ಆಯಿತು ಮಾತಾಡಿದ್ದು. DK ಅವರೇ ಕ್ಲಿಯರಾಗಿ ಹೇಳ್ಬಿಟ್ರು, SIT ಮುಂದೆ ಕೊಡ್ರಿ ಅದೇನು ಬೇಕು ಅಂತ. ತಿರ್ಗಾ ನನ್ನ ಯಾಕೆ ಬಂದು ಭೇಟಿ ಮಾಡಿದ್ದ? ನನಗೆ ಫೋನ್ ಮಾಡಿದ. ಅದು ಯಾವುದೋ ಕಾಲಲ್ಲಿ ಮಾಡ್ತಾನೆ, ನಮ್ಗೆ ಯಾವ ಕಾಲಲ್ಲಿ ಮಾಡ್ತಾನೋ ಗೊತ್ತಾಗಲ್ಲ. ಈಗ ಅವ್ನು ಫೋನ್ ತೊಗೊಂಡ್ರೆ ನಾವು ಮುಟ್ಟಲ್ಲ. ಈಗ ವಾಟ್ಸಪ್ ಕಾಲು ರೆಕಾರ್ಡ್ ಮಾಡ್ತಾನಂತೆ. ವಾಟ್ಸಪ್ ಕಾಲಲ್ಲಿ ಮಾಡಿದ, ನಾನು ತಗೊಂಡೆ, ನಾನು ಇರ್ತೀನಿ ಬಾಪ 3 ಗಂಟೆ ಮೇಲೆ ಸಿಗ್ತೀನಿ ಅಂದೆ. 3 ಗಂಟೆಗೆ ಬಂದ, ಜೊತೆಲ್ಲ ಊಟ ಮಾಡಿದ್ದು. ನಾನು ಊಟ ಮಾಡಿದ್ದೆ, ಅವನು ಊಟ ಮಾಡಿದ.
ಜೊತೆಲಿ ನಾನೇ ಬಿಲ್ ಕೊಟ್ಟೆ. ಆಮೇಲೆ ಬಂದು ಈಚೆ ಬಂದಾಗ ಹಾಸನದವ್ರು 4-5 ಜನ ಕೂತಿದ್ರು ಮುಖಂಡರುಗಳು. ಇವನಲ್ಲಿ ಬರ್ತಾ ಇದ್ದ, ಇವನು ಡಾಂಗು ಬರ್ತಾವನಲ್ಲಪ್ಪ ಅಂದ್ರೆ ಅವರೇ, ಇವನ್ನೆಲ್ಲ ವ್ಯವಹಾರಸ್ಥ ಎಲ್ಲತ್ರಲ್ಲೂ ಬರ್ತಾವನಲ್ಲ ಅಂದರು. ಇವನು ಬರ್ಬೇಕಾದ್ರೆ ನಾನು ಅವರೆಲ್ಲ ಕೂತಿದ್ದಕ್ಕೆ ನಾನು ಮುಂಚೆನೇ ಹೋಗ್ಬಿಟ್ಟಿದ್ದೆ ಟೇಬಲ್ಲಿಂದ. ನಾನು ಕಾಫಿ ಶಾಪಲ್ಲಿ ಕೂತಿದ್ರು ಹಾಸನದವರು, ಯಾರ್ಯಾರೋ ಒಂದು 7-8 ಜನ. ಹಿಂಗೆ ಇದು ನ್ಯಾಯ ನೋಡಿ. ಈಗ ರಾಜ್ಯ ಸರ್ಕಾರ ಇದೆ, ತನಿಖೆಗೆ ಆಜ್ಞೆ ಮಾಡಿದ್ದಾರೆ. ತನಿಖೆನ ನಿಷ್ಪಕ್ಷಪಾತವಾಗಿ ಅವ್ರು ಮಾಡ್ತಾರೆ. ಈಗ CBI ಕೊಡ್ತೀವಿ ಅಂತಾರೆ, ಕೇಂದ್ರ ಸರ್ಕಾರದ್ದು ಅಂತಾರೆ. ಅದನ್ನು ಯಾರಿಗೆ ನ್ಯಾಯ ಸಿಗಬೇಕು? ಸಂತ್ರಸ್ತಿಗೆ ನ್ಯಾಯ ಸಿಗಬೇಕಲ್ಲ. ಈಗ ಒಂದು ಸಂಸ್ಥೆ ಮೇಲೆ ನಂಬಿಕೆ ಬೇಕಲ್ಲ. ಅದರಿಂದ ನಾನು BJP ಮೆಂಬರಾಗಿ, BJP ಸದಸ್ಯನಾಗಿ, BJP ಮುಖಂಡನಾಗಿ ನಾನು ಹೇಳ್ತೀನಿ, SITಲಿರ್ತಕ್ಕಂಥ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಮಾಡ್ತಾವ್ರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಿವರಾಮೇಗೌಡ ಅವರ ಮಾತು. ಅಂದರೆ ದೇವರಾಜೇಗೌಡ ಅವರು ನನ್ನನ್ನೇ ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಫೋನನ್ನು ಕೊಟ್ಟಿರುವಂಥದ್ದು ಹೌದು. ಆದರೆ ಆ ರೀತಿ ಯಾವುದೇ ಒಂದು ಸಂಧಾನ ಪ್ರಯತ್ನವನ್ನು ನಾವು ಎಲ್ಲೂ ಕೂಡ ಮಾಡಿಲ್ಲ. ಆದರೆ ಇವರು ಗುರುತರವಾದಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಅವನು ನನಗೇನೇನು ಆಶ್ವಾಸನೆ ಕೊಟ್ಟರು, ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಕೊಡೋಕ್ಕೆ ಶಕ್ತಿ ಇಲ್ಲ, ಅವನಿಗೆ ತಗೊಳಕ್ಕೆ ಶಕ್ತಿ ಇಲ್ಲ. ನೋಡಿದೆ ನಾನು ಅವನ ವರ್ತನೆನ. ಅವನು MLA ಕ್ಯಾಂಡಿಡೇಟ್ ವಿಧಿ ಇಲ್ದಲ್ಲೇ ಕೊಟ್ಟವ್ರಿಲ್ಲೇ, ಎಲ್ಲಿ ಅಡ್ಜಸ್ಟ್ಮೆಂಟ್ ಮೇಲೆ ಕೊಟ್ಟಿರೋದಿದ್ದು. ಅವನು ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಆಗತ್ತಿಲ್ಲ, ಅವನ ಯೋಗ್ಯತೆ ನೋಡಿದ ಮೇಲೆ. ಇದಿಷ್ಟು ಶಿವರಾಮೇಗೌಡ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.